KGF ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಾವು ಕೆಲವು ದಿನ ಹಿಂದೆಯಿಂದ ನಾವು ಪ್ರಾಪರ್ಟಿ ಕೇಸಲ್ಲಿ ನಾವು ತಂಡ ರಚನೆ ಮಾಡಿ ಡಿಟೆಕ್ಷನ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಭಾಳ ಚೆನ್ನಾಗಿ ಕೆಲವು ಕೇಸಸ್ ಡಿಟೆಕ್ಟ್ ಮಾಡಿದ್ದಾರೆ. ಬೂದಿಕೋಟೆ ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ 4/2026 ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಇಲ್ಲಿ ಒಬ್ಬರು ಗೊಲ್ಲಹಳ್ಳಿ ಗ್ರಾಮದ ವಾಸಿ ನವೀನ್ ಕುಮಾರ್ ಅವರು 2 ವೀಲರಿಂದ ಹೋಗುವಾಗ ಅವರ ಹತ್ರ 8 ಲಕ್ಷ ಹಣ ಇತ್ತು. ಇದು ಬೂದಿಕೋಟೆ ರೋಡಲ್ಲಿ ಯಾರೋ ಕಿರುಕರು ಅವ್ರಿಗೆ ಬಂದು ಅವರಿಗೆ ಅಡ್ಡ ಹಾಕಿ ಅವ್ರು 8 ಲಕ್ಷ ರೂಪೀಸ್ ಅವರಿಗೆ ದರೋಡೆ ಮಾಡಿ ಹೋಗಿದ್ದಾರೆ. ಆಮೇಲೆ ಅವರು ಆರೋಪಿಗೆ ನಾವು ಪತ್ತೆ ಮಾಡಿದ್ದೀವಿ. 5 ಜನದಿಂದ ಜಾಸ್ತಿ ಜನ ಇರುವ ಕಾರಣದಿಂದ ಇದು ಕನ್ವರ್ಟ್ ಮಾಡಿ ನಾವು ಡಕೇತಿ ಕೇಸ್ ಅಂತ ಅದು ಅಪ್ಡೇಟ್ ಮಾಡಿದ್ದೀವಿ. ಈ ಕೇಸಲ್ಲಿ ನಾವು ನಮ್ಮ DSP ಲಕ್ಷ್ಮಯ್ಯ ಅವರ ಮಾರ್ಗದರ್ಶನದಲ್ಲಿ CPI ವರ್ಗಂ ವಿತ್ ಇನ್ಚಾರ್ಜ್ ಕಾಮಸಮುದ್ರಂ ಮಾರ್ಕೊಂಡ್ಯ ಮತ್ತು ಸಬ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಕಾಮಸಮುದ್ರಂ, ಶ್ರೀನಿವಾಸ್ ASI, ಶಂಕರ್ ASI, ಮನುವರ್ ಪಾಸ, ರಾಮಕೃಷ್ಣ ರೆಡ್ಡಿ, ದೇವರಾಜ್, ಮಂಜುನಾಥ್ ರೆಡ್ಡಿ, ಅಮರೇಶ್, ರಾಮರಾವ್, ಮಂಜುನಾಥ್, ಲಕ್ಷ್ಮಣ್ ತೇರಿ, ಚಂದ್ರಶೇಖರ್, ಮುನಿಕೃಷ್ಣ, ಶ್ರೀಕಾಂತ್, ಗುರುಮೂರ್ತಿ ಇವ್ರದ್ದು ಒಂದು ತಂಡ ರಚನೆ ಮಾಡಿ ನಾವು ಈ ಕೇಸ್ದು ನಾವೆಲ್ಲ ಪತ್ತೆ ಮಾಡಿದ್ದೀವಿ. ಇಷ್ಟು ತನಕ 6,50,700 ರೂಪೀಸ್ ರಿಕವರಿ ಕೂಡ ಆಗಿತ್ತು. 4 ದ್ವಿಚಕ್ರ ವಾಹನ ಕೂಡ ಪತ್ತೆ ಆಗಿ ಅವರಿಗೆ ನಾವು ಅಮಾನತು ಪಡಿಸಿದ್ದೀವಿ. ಇದು ಭಾಳ ಚೆನ್ನಾಗಿ ಡಿಟೆಕ್ಷನ್ ಮಾಡಿದ್ದಾರೆ. ಪೂರ್ತಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಾವು ಪತ್ತೆ ಮಾಡಿದ್ದೀವಿ. ಮತ್ತೊಂದು ಕೇಸಲ್ಲಿ ಅದು ಕೂಡ ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ 2/26 ಇದು ಕೂಡ ಒಂದು ಸೀಮೆ ಹಸು ಕಳ್ತನ ಕೇಸ್ ಆಗಿತ್ತು. ಅದು ವ್ಯಾಲ್ಯೂ 1 ಲಕ್ಷದಿಂದ ಜಾಸ್ತಿ ಇತ್ತು. ಈ ಕೇಸಲ್ಲಿ ಕೂಡ ನಮ್ಮ ಕಾಮಸಮುದ್ರಂ ಸಬ್ ಇನ್ಸ್ಪೆಕ್ಟರ್ ಮತ್ತು ಅವ್ರದ್ದು ತಂಡ ಚೆನ್ನಾಗಿ ಕೆಲಸ ಮಾಡಿ ಇದು ಪತ್ತೆ ಮಾಡಿದ್ದಾರೆ. ಇದು ಕೂಡ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಪತ್ತೆ ಮಾಡಿದ್ದೀವಿ. ಈ ಆರೋಪಿಲಿ ಹೆಸರು M ಸಂತೋಷ್ ಬಿನ್ ಮಂಜು ಅಲಿಯಾಸ್ ಮಂಜುನಾಥ್. ಅವರು ಗಡಿಪಲ್ಲಿ ಮಂಡಲಂ ಕುಪ್ಪಂ ತಾಲೂಕಾ ವಾಸಿಯಾಗಿದ್ದರು. ಇವರು ಪತ್ತೆ ಆದ ನಂತರ ಇವರು ಬೂದಿಕೋಟೆಯಲ್ಲಿ ಮತ್ತು ಏಪೇಟೆಯಲ್ಲಿ ಮತ್ತೆ 2 ಕೇಸ್ ಅವರೇ ಕಳ್ತನ ಮಾಡಿದ್ದಾರೆ. ಅದ್ರ ಬಗ್ಗೆ ಒಪ್ಪಿದ್ದಾರೆ. 62/25 ಕೇಬಲ್ ಥೆಫ್ಟ್ ಕೇಸ್ ಮತ್ತು 122/25 ಅಂಡರ್ಸನ್ ಪೇಟೆಯಲ್ಲಿ ಕೇಬಲ್ ಥೆಫ್ಟ್ ಕೇಸ್ ಅದು ಕೂಡ ನಮಗೆ ರಿಕವರಿ ಆಗಿತ್ತು. ಅದು ಈ ಕೇಸಲ್ಲಿ ಕೂಡ ನಮ್ಮ ಲಕ್ಷ್ಮಯ್ಯ ನಮ್ಮ DSP ಮಾರ್ಕೊಂಡ್ಯ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಮತ್ತು ಅವ್ರ ತಂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ 3ನೇ ಕೇಸ್ ಉರ್ಗಂ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ 8/26 ಮತ್ತು 9/26 2 ಕೇಸ್ ರಿಜಿಸ್ಟರ್ ಆಗಿತ್ತು. ಇದು ನಮ್ಮದು ಈ BGML ಲ್ಯಾಂಡಲ್ಲಿ ಗಿಲ್ಬರ್ಟ್ ಸಾಫ್ಟ್ ಅಲ್ಲಿ ಒಂದು ಮಿಲ್ಸ್ಯಲ್ಲಿ ಇದು ಕೆಲವು ಆರೋಪಿ ಅಲ್ಲಿ ಚಿನ್ನ ಮಿಶ್ರಿತ ಮಣ್ಣನ್ನು ಕಳ್ತನ ಮಾಡಿದ್ದಾರೆ. ಇಲ್ಲಿ ನಾವು ಆರೋಪಿಗಳದ್ದು ಕಾರ್ತಿಕ್, ಶ್ಯಾಮ್, ವಿಜಯ್, ವಿಲಾಂಗನಿ, ಸೌಂದರಿ, ಸುಜಾತ ಮತ್ತು ರಿಚರ್ಡ್ ಇವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತೊಂದು ಕೇಸಲ್ಲಿ ಮತ್ತೊಂದು ಟೀಮ್ ಅಲ್ಲಿ ರಜನಿ, ಮದನ್, ಆನಂದ್, ಆರೋಗ್ಯದಾಸ್, ಜಾರ್ಜ್, ಮೈಕಲ್, ಸೂರ್ಯ, ರಾಜಿ ಇವರಿಗೆ ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದು ನಾವು ನಮ್ಮ DSP ಮತ್ತು ಬಾಕಿ ನಮ್ಮ ತಂಡ ಬಾತ್ಮೀದಾರರಿಂದ ಮಾಹಿತಿ ತಗೊಂಡು ಈ ಕೇಸಲ್ಲಿ ನಾವು ಮಾಹಿತಿ ತಗೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಮತ್ತೊಂದು ನಾವು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಈಗ 16 ಮೊಬೈಲ್ ಫೋನ್ ಕೂಡ ಪತ್ತೆ ಮಾಡಿದ್ದೀವಿ. 16 ಮೊಬೈಲ್ ಫೋನ್ ಅದ್ರ ಬಗ್ಗೆ ಲಾಸ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. CEIR ಪೋರ್ಟಲಲ್ಲಿ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಒಂದು ಪೋರ್ಟಲ್ ಇದೆ, ಅಲ್ಲಿ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ನಾವು 16 ಮೊಬೈಲ್ ಪತ್ತೆ ಮಾಡಿ ಈಗ ಅವರಿಗೆ ಯಾರು ಕಂಪ್ಲೇಂಟ್ ಇಟ್ಟಿದ್ರು ಅವರಿಗೆ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಇವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಾವು ರಿವಾರ್ಡ್ಸ್ ಕೂಡ ಕೊಡ್ತೀವಿ, ಅಪ್ರಿಸಿಯೇಟ್ ಕೂಡ ಮಾಡ್ತೀವಿ. ಮತ್ತು ಅದೇ ರೀತಿಯಿಂದ ಈಗ ಆಕ್ಸಿಡೆಂಟ್ ಕೇಸಸ್ ಲಾಸ್ಟ್ ಇಯರ್ 66 ಫೆಟಲ್ ಕೇಸ್ ಮತ್ತು 155 ನಾನ್ ಫೆಟಲ್ ಕೇಸ್ ಆಗಿತ್ತು. ನಾವು ಹೆಲ್ಮೆಟ್ ಬಗ್ಗೆ ನಾವು ಭಾಳ ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ. 8 ಡಿಸೆಂಬರಿಂದ ನಾವು ಕಂಪಲ್ಸರಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೀವಿ. ಈಗ ಸ್ವಲ್ಪ ಇಫೆಕ್ಟ್ ಕಡಿಮೆ ಆಗ್ತಾ ಇದೆ. ಸೊ ನಾವು ಮತ್ತೆ ಸಾರ್ವಜನಿಕ ಮನವಿ ಮಾಡಿಸ್ತೀವಿ. ಇದು ನಿಮ್ಮ ಜೀವನವನ್ನು ಉಳಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಾವು ಫೈನ್ ಮಾಡ್ತಾ ಇದ್ದೀವಿ, ಹೆಚ್ಚಿನ ಫೈನ್ ಕೂಡ ಮಾಡ್ತಾ ಇದ್ದೀವಿ. ಲಕ್ಷಾಂತರ ಹಣ ಫೈನಿಂದ ವಸೂಲಿ ಕೂಡ ಆಗಿದೆ. ಡೈಲಿ ಅಟ್ಲೀಸ್ಟ್ 100-150 ಕೇಸ್ ಮಾಡ್ತಾ ಇದ್ದೀವಿ. ಬಟ್ ಇನ್ನು ಸಾರ್ವಜನಿಕರು ಕೂಡ ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕು. ಇದು ನೀವು
ರಚನೆಗೋಸ್ಕರ ಇದೆ. ಈಗ ಐ ಹೋಪ್ ಇನ್ನು ಮುಂದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ, ನೀವೆಲ್ಲ ಕಾಪರೇಟ್ ಮಾಡ್ತೀರಿ. ಈಗ ಈ ಲಾಸ್ಟ್ ತಿಂಗಳು ಕೆಲವು ಆಕ್ಸಿಡೆಂಟಿಂದ ಡೆತ್ ಆಗಿದೆ. ಯಾಕೆ ಆಗಿದೆ? ಹೆಲ್ಮೆಟ್ ಹಾಕಿಲ್ಲ ಕಾರಣದಿಂದ ಡೆತ್ ಆಗಿದೆ. ಇದು ರಾಬರ್ಟ್ಸನ್ ಪೇಟೆಯಲ್ಲಿ ಕೂಡ ಆಗಿತ್ತು. ಅವ್ರದ್ದು ಏನೂ ತಪ್ಪಿಲ್ಲ, ಇನ್ನೂ ಜಸ್ಟ್ ಹಿಂದೆಯಿಂದ ಯಾವುದೇ ಗಾಡಿನ ಡಿಕ್ಕಿ ಆಗಿದೆ, ಬಿದ್ದಿದ್ದಾರೆ, ಹೆಡ್ ಇಂಜರಿ ಸತ್ತಿದೆ. ಇಫ್ ಹಿ ಹ್ಯಾಡ್ ವಾರ್ನ್ ಹೆಲ್ಮೆಟ್ ಇಟ್ ಕುಡ್ ಹ್ಯಾವ್ ಬಿನ್ ಸೇಫ್. ಅದಕ್ಕೆ ಮತ್ತೆ ನಾವು ನಿಮಗೆ ಎಲ್ಲರಿಗೆ ಮನವಿ ಮಾಡ್ತೀವಿ, ಹೆಲ್ಮೆಟ್ ಧರಿಸಿ. ನಾವು ಮುಂದೆ ಕೂಡ ಜಾಸ್ತಿ ಫೈನ್ ಹಾಕ್ತೀವಿ. ಈಗ ಕ್ಯಾಮ್ರಾಸ್ ಕೂಡ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ನಾವು. ಈಗ ANPR ಕ್ಯಾಮ್ರಾಯಿಂದ ಡೈರೆಕ್ಟ್ಲಿ ನಾವು ನಿಮ್ಮದು ಫುಟೇಜ್ ತಗೊಂಡು, ನಿಮ್ಮದು ವೆಹಿಕಲ್ ನಂಬರ್ ತಗೊಂಡು ನಿಮಗೆ ಡೈರೆಕ್ಟ್ಲಿ ಈ ಚಲಾನ್ ಕಳಿಸ್ತೀವಿ. ಸೊ ನಿಮಗೆ ಕಂಪಲ್ಸರಿ ಹಾಕಬೇಕಾಗುತ್ತೆ. ಎಲ್ಲೆಲ್ಲಿ ಕ್ಯಾಮ್ರಾ ಆಗ್ತಾ ಇದೆ ಸರ್? ಎಲ್ಲ ಜಂಕ್ಷನ್ಸ್, ಮೇನ್ ಜಂಕ್ಷನ್ಸ್ 10 ANPR ಕ್ಯಾಮ್ರಾ ಹಾಕ್ತಾ ಇದ್ದೀವಿ. ಮತ್ತು ಟೋಟಲ್ 23 ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ದೀವಿ. ಬಂಗಾರಪೇಟೆ ಮತ್ತು KGF ತಾಲೂಕಲ್ಲಿ ಎಲ್ಲ ಎಕ್ಸಿಟ್ ಪಾಯಿಂಟ್ ನಾವು ಕವರ್ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮದು ಕೃಷ್ಣಾವರಂ, ಆಲದಮರ, ನಮ್ಮ ಇಂಡಸ್ಟ್ರಿಯಲ್ ಸರ್ಕಲ್, ಗಾಂಧಿ ಸರ್ಕಲ್, ಮತ್ತು ಪೈಲಟ್ ಸರ್ಕಲ್, ಇಲ್ಲಿ ಬಂಗಾರಪೇಟೆಯಲ್ಲಿ ಬೂದಿಕೋಟ್ ಸರ್ಕಲಲ್ಲಿ, ಟೇಕಲ್ಗೆ ಹೋಗೋ ದಾರಿ ಕ್ರಾಸಲ್ಲಿ, ಮತ್ತು ಬಂಗಾರಪೇಟೆ ಬಸ್ ಸ್ಟ್ಯಾಂಡ್ ಹತ್ತಿರ ಇದು ಸುಮಾರು ಜಾಗ ನಾವು ಹಾಕ್ತಾ ಇದ್ದೀವಿ. ಈ ಹೆಲ್ಮೆಟ್ ಆಟೋಮೆಟಿಕ್ ಚಲನ್ ಜನರೇಟ್ ಆಗುತ್ತೆ. ಅದು ANPR ಕ್ಯಾಮ್ರಾಯಿಂದ ನಮಗೆ ವೆಹಿಕಲ್ ನಂಬರ್ ವಿತ್ ಫುಟೇಜ್ ಡಿಟೆಕ್ಟ್ ಆಗುತ್ತೆ, ಸ್ಕ್ರೀನ್ ಶಾಟ್ ಬರುತ್ತೆ. ಅದು ನಾವು NIC ಡೆಲ್ಲಿಗೆ ನಾವು ಬರೆದಿದ್ದೀವಿ. ಈಗ ಮೇಬಿ ಒಂದು ವಾರದಲ್ಲಿ ನಮಗೆ ಅಪ್ರೂವಲ್ ಬರುತ್ತೆ. ಟೆಸ್ಟಿಂಗ್ ಸರ್ವರ್ಗೆ ಆಕ್ಸೆಸ್, ಈಗ ಟೆಸ್ಟಿಂಗ್ ಆಗಿದೆ, ಟೆಸ್ಟಿಂಗ್ ಕಂಪ್ಲೀಟ್ ಆಗಿದೆ, ಪ್ರೊಡಕ್ಷನ್ ಸರ್ವರ್ ನಮಗೆ ಆಕ್ಸೆಸ್ ಬೇಕು. ಸೊ ಅದು ಫುಟೇಜ್ ಹೇಗೆ ಬರುತ್ತೆ, ಅದು ಡೈರೆಕ್ಟ್ಲಿ ನಮಗೆ ಇಲ್ಲಿ ಸಿಸ್ಟಮ್ ನಾವು ಹಾಕ್ತೀವಿ. ಈ ಪರಿವಹನ್ ಪೋರ್ಟಲಲ್ಲಿ ಅಲ್ಲಿಂದ ಡೈರೆಕ್ಟ್ಲಿ ಯಾರ್ದು ಮೊಬೈಲ್ ರಿಜಿಸ್ಟರ್ ಇರುತ್ತೆ, ಆ ವೆಹಿಕಲ್ ನಂಬರ್ ಇರುತ್ತೆ, ಅವರಿಗೆ ಫೈನ್ ಹೋಗ್ತದೆ. ಸೊ ಅವರು ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅವರು 3 ಸಲ ಅವರಿಗೆ ಫೈನ್ ಪೇ ಮಾಡಿಲ್ಲ, ಫೈನ್ ಇದೆ, ನಾವು ಅವರಿಗೆ ಡ್ರೈವ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕೊಡಬೇಕು. ಸರ್, ಮತ್ತೆ ಫಸ್ಟ್ ಕ್ಲಾಸ್ ಜ್ಯುವೆಲರಿ ರಿಸೀವರ್ ಏನು ನಾವು ಫುಟೇಜ್ ತಗೊಂಡು ಈಗ ಎಷ್ಟು ಕೇಸ್ ನಾವು ಡಿಟೆಕ್ಟ್ ಮಾಡ್ತಾ ಇದ್ದೀವಿ, ಅವರ ಸಹಾಯ ತಗೊಳ್ತೀವಿ. ಕೆಲವು ಪ್ರೈವೇಟ್ ಮನೆಯಲ್ಲಿ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತು ನಾವು ಸಾರ್ವಜನಿಕರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, ಅವರ ಏರಿಯಾದಲ್ಲಿ, ಅವರ ಗಲ್ಲಿಯಲ್ಲಿ ಒಂದು CCTV ಹಾಕಿ. ಜಾಸ್ತಿ ಕಾಸ್ಟ್ ಬರಲ್ಲ, ಒಂದು ಗಲ್ಲಿಯಲ್ಲಿ ಎಲ್ಲರೂ ಸೇರಿ ಹಾಕಿದರೆ 200 ರೂಪಾಯಿ 300 ಪರ್ ಹೆಡ್ ಎಷ್ಟು. ಅದರಲ್ಲಿ ಪಂಚಾಯತ್ ಕಡೆಯಿಂದ, ಅದರ ವಾರ್ಡ್ಸ್ ಕೌನ್ಸಿಲ್ ಕಡೆಯಿಂದ ಅವರಿಂದ ಹಾಕಿಸಿ. ಬಾಕಿ ನಮ್ಮ ಇಲಾಖೆಯಿಂದ ನಮಗೆ ಎಷ್ಟು ಸರ್ಕಾರ ನಮಗೆ ಎಷ್ಟು ಫಂಡ್ ಬರುತ್ತೆ, ನಾವು ಅದನ್ನು ಯೂಸ್ ಮಾಡಿ ಹಾಕ್ತಾ ಇದ್ದೀವಿ. ನಾವೆಲ್ಲ ಎಂಟ್ರಿ ಎಕ್ಸಿಟ್ ಇಂಪಾರ್ಟೆಂಟ್ ಜಂಕ್ಷನ್ ಕವರ್ ಮಾಡಿದ್ದೀವಿ. ಮತ್ತು ಎಲ್ಲ ಇನ್ಸೈಡ್ ಏರಿಯಾ ಪಬ್ಲಿಕ್ ಕೂಡ ಮಾಡಬೇಕು. ಮತ್ತು ಎಲ್ಲಿ ಜಾಸ್ತಿ ಪಬ್ಲಿಕ್ ಮೂವ್ಮೆಂಟ್ ಇರುತ್ತೆ, ಜಾಸ್ತಿ ಬರುತ್ತೆ, ಅದು ನಮ್ಮ ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇದೆ. ಆ ಪ್ರಕಾರ DSP ಅವರಿಗೆ ನೋಟಿಸ್ ಕೊಡ್ಬೋದು. ಅವ್ರು ಕಂಪಲ್ಸರಿ ಎಲ್ಲಿ 100 ಜನ ಜಾಸ್ತಿ ಜನ ಬರ್ತಾರೆ, ಕಂಪಲ್ಸರಿ ಇನ್ಸ್ಟಾಲ್ ಮಾಡಬೇಕು. ಆ್ಯಸ್ ಪರ್ ಕಾನೂನು ಪ್ರಕಾರ ಒಂದು ಮಾಡಲೇಬೇಕು. ಅವ್ರು ಮಾಡಿದಾಗ ನಾವು ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ಫೈನ್ ಹಾಕ್ತೀವಿ. ಸೊ ಅದು ಕೂಡ ನೆಕ್ಸ್ಟ್ ನಾವು ಕ್ರಮ ತಗೊಳ್ತೀವಿ. ಸೊ ಜಾಸ್ತಿ ನಮಗೆ CCTV ಇರುತ್ತೆ, ನಮ್ಮ ಕ್ರೈಮ್ ಡಿಟೆಕ್ಷನಲ್ಲಿ ಕೂಡ ಮತ್ತು ಕ್ರೈಮ್ ಪ್ರಿವೆನ್ಷನ್ ಕೂಡ ಸಹಾಯ ಆಗುತ್ತೆ. ಸರ್, ನಮ್ಮ ಫೋನಿನ ಕಾರ್ಯಕ್ರಮ ಫೋನ್ ಮಾಡಿದ್ದೆ ನಾವು. ಕೇಂದ್ರ ವಿದ್ಯಾಲಯ ಬೆಮಲ್ ಹೈಸ್ಕೂಲ್ ಇದೆ, ಬೆಮಲ್ ಪೊಲೀಸ್ ಲಿಮಿಟ್ಸಲ್ಲಿ. ಅಲ್ಲಿ ಬಂದ್ಬಿಟ್ಟು ಬಿಡಬೇಕು, ಕಾಲೇಜ್ ಬಿಡಬೇಕು, ಸ್ಕೂಲ್ ಬಿಡಬೇಕು, ಹುಡುಗರು ಸ್ವಲ್ಪ ತೊಂದರೆ. ಅದು ಒಂಥರ ರಿಮೋಟ್ ಥರ ಆಗೋಗಿದೆ. ಪಬ್ಲಿಕ್ ಪ್ಲೇಸಲ್ಲಿ ಯಾರು ಬರಲ್ಲ, ರಿಮೋಟ್ ಥರ. ಒಂದು 5 ನಿಮಿಷದಲ್ಲಿ ಎಲ್ಲ ಪಿಕಪ್ ಮಾಡಿಬಿಟ್ಟು ಪ್ಯಾರೆಂಟ್ಸ್ ಯಾರು ಫ್ರೀ ಇದ್ದಾರೋ ಕರ್ಕೊಂಡು ಹೋಗ್ಬಿಟ್ಟು, ಮಿಕ್ಕಿದ ಪ್ಯಾರೆಂಟ್ಸ್ ಯಾರು ಇಲ್ಲ ಅಂದರೆ ವಾಕ್ ಹೋಗ್ತಾರೆ. 5 ವಿಲೇಜಸ್ ಹೋಗ್ಬೇಕು ಬೆಮಲ್ ಏರಿಯಾಯಿಂದ. ಬೆಮಲಲ್ಲಿ ಒಂದು 600 ಮನೆ ಟೈಪ್ ಕಡೆ ಫುಲ್ಲು ಎಲ್ಲ ಮುಚ್ಚೋಗಿದೆ, ಯಾರಿಲ್ಲ, ಎಲ್ಲ ವೇಕೆಂಟ್ ಆಗಿ. ಎಂಪ್ಲಾಯ್ಸ್ ಎಲ್ಲ 12,000 ಇರೋದು 2,000 ಆಯಿತು. ಮನೆಗಳೆಲ್ಲ ಇವಾಗ ಫುಲ್ ರಿಮೋಟ್ ಥರ ಆಗಿದೆ. ಯಾರು ಬರೋಕ್ಕೆ ಭಯ ಪಡ್ತಾರೆ. ಹಗಲಲ್ಲಿ ಕೂಡ ದೊಡ್ಡವರೇ ಭಯ ಪಡ್ತಾರೆ. ಅಲ್ಲಿ ಮಕ್ಕಳು ಹೋಗ್ಬೇಕು, ಎಲ್ಲೋ 2-3 ಮನೆ ಇದೆ. ಅವರು ಬಿಲೋ ಪಾವರ್ಟಿ ಲೈನ್ ಇರೋದ್ರಿಂದ RTIಯಲ್ಲಿ 25% ಕೊಡಬೇಕಂತ ಬಿಲೋ ಪಾವರ್ಟಿ ಲೈನ್ ಅವ್ರಿಗೆ ಅಡ್ಮಿಷನ್ ಸಿಕ್ಕಿದೆ ಫ್ರೀಯಾಗಿ. ಅದಕ್ಕೆ ಅವರು ಅಲ್ಲಿ ಅನುಕೂಲಕ್ಕೆ ಅಲ್ಲಿ ಬಂದಿದ್ದಾರೆ. ಈ ಹುಡುಗರು ಬಂದ್ಬಿಟ್ಟು ನಾನು ಫೋನಿನ ಕಾರ್ಯಕ್ರಮದಲ್ಲಿ ಹೇಳಿದೆ, ನೀವು ಹೇಳಿದ್ಮೇಲೆ ಒಂದು ವಾರ ಬಂದಿದ್ರು ಪೊಲೀಸ್ ಸ್ಟೇಷನಿಂದ ಬಂದು ವಾಚ್ ಮಾಡಿದ್ರು. ಆಮೇಲೆ ಮತ್ತೆ ಬಂದಿಲ್ಲ. ಸ್ವಲ್ಪ ಯಾಕೆಂದ್ರೆ ಕಾಲೇಜ್ ಹುಡುಗಿರಲ್ವಾ, ಅದಕ್ಕಂತಾನೆ ಬರ್ತಾರೆ. ಸ್ವಲ್ಪ ಅಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ಮತ್ತು ಸೊಸೈಟಿ ಗ್ರೌಂಡ್ ಅಂತಿದೆ, ಅಲ್ಲಿ ಮೆಡಿಕಲ್ ಸೆಂಟರ್ ಮುಂದೆ, ಅಲ್ಲೆಲ್ಲ ಪಾರ್ಕ್ ಎಲ್ಲ ಫುಲ್ಲು ತುಂಬ ಚೆನ್ನಾಗಿದೆ ಜಾಗ. ಅಲ್ಲೆಲ್ಲ ಬಂದು ಸುಮ್ಮನೆ ರೇಗಿಸಿ ಕರ್ಕೊಂಡೋಗಿ ಪ್ರಾಬ್ಲಮ್ ನಡೀತಾ ಇದೆ. ಒಂದ್ಸರಿ ಅದು ಹೇಳಿದ್ದೆ, ನೀವು ಹೇಳಿದ್ಮೇಲೆ ಒಂದು ವಾರ ನಡೀತು, ಆಮೇಲೆ ಮತ್ತೆ ಬಂದಿಲ್ಲ. ಇದು 6 months ಆಗ್ತಾ ಇದೆ. ಮತ್ತೆ ನಾವು ನೋಡ್ತೀವಿ ಈಗ ಅಕ್ಕಪಡೆಗೆ ಒಂದು ನಮಗೆ ದಂಡ ಕೊಟ್ಟಿದ್ದಾರೆ. ಸೊ ಸ್ಪೆಷಲ್ ವೆಹಿಕಲ್ ಫಾರ್ ವುಮೆನ್ ಆ್ಯಂಡ್ ಚೈಲ್ಡ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಎಲ್ಲ ಶಾಲೆಗಳಲ್ಲಿ, ಕಾಲೇಜಲ್ಲಿ ಎಲ್ಲ ರೂಟೀನ್ಲಿ ಅವರು ರೌಂಡ್ಸ್ ಮಾಡ್ತಾರೆ.
ಮಾರ್ನಿಂಗ್ ಟೈಮಲ್ಲಿ ಅಲ್ಲಿ ಯಾವಾಗ ಸ್ಕೂಲ್ ಓಪನಿಂಗ್ ಇರುತ್ತೆ ಯಾವಾಗ ಬರ್ತಾರೆ, ಮತ್ತು ಸಾಯಂಕಾಲ ಸ್ಕೂಲ್ ಕ್ಲೋಸಿಂಗ್ ಟೈಮಲ್ಲಿ ಅವರು ಕಂಪಲ್ಸರಿ ರೌಂಡ್ಸ್ ಮಾಡ್ತಾರೆ. ರೊಟೇಷನ್ ವೈಸ್ ಇಲ್ಲಿ KGF ಅಲ್ಲಿ ಮತ್ತು ಬಂಗಾರಪೇಟೆಯಲ್ಲಿ ಡಿಫ್ರೆಂಟ್ ಸ್ಥಳಗಳಲ್ಲಿ ನಮ್ಮ DSP ಅವರು ಚಾರ್ಟ್ ಮಾಡಿದ್ದಾರೆ, ಅದರ ಪ್ರಕಾರ ರೌಂಡ್ ಮಾಡ್ತಾರೆ. ನೀವೇನು ಗಮನಕ್ಕೆ ತಂದಿದ್ದು ನಾವು ಮತ್ತೆ ಅವರಿಗೆ ನಂದು 112 ಒಂದು ನನ್ನ ಎಷ್ಟು ಸುಮಾರು 112 ನಂಬರ್ ಇದೆ, ಅದು ವುಮೆನ್ ರಿಲೇಟೆಡ್ ಅವರು ಏನು ಸಾಯಬೇಕು. 112 ನಮ್ಮ ಪೊಲೀಸ್ ನಂಬರ್ ಇದೆ, 1 ನಂಬರ್ ಹೆಲ್ಪ್ಲೈನ್ ನಂಬರ್ದಿಂದ ಎಲ್ಲ ಕನೆಕ್ಟ್ ಆಗಿದೆ, ನಾವೆಲ್ಲ ಸಹಾಯ ಮಾಡ್ತೀವಿ. ಸೊ 1930 ಫಾರ್ ಸೈಬರ್ ಕ್ರೈಮ್ಗೆ, 112 ಫಾರ್ ಪೊಲೀಸ್ ರಿಲೇಟೆಡ್, ಅದು ಬೇರೆ ಏನಾದರೂ ಎಮರ್ಜೆನ್ಸಿ ಸಿಚುವೇಷನ್ಗೆ 112 ಕಾಲ್ ಮಾಡಿ ನಾವೆಲ್ಲ ಅದಕ್ಕೆ ನಾವು ಸಹಾಯ